ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಒಂದು ದೊಡ್ಡ ಸತ್ಯನೇ ರಿವೆಲ್ ಆಗ್ತದೆ. ಇಷ್ಟು ದಿನ ಭೂಮಿ ಜನ್ಮ ರಹಸ್ಯ ತಿಳ್ಕೋಬೇಕು, ಭೂಮಿ ಜನ್ಮ ರಹಸ್ಯ ಆಚೆ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೋತಿದ್ವಿ. ಆದರೆ ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಅಂತಂಥ ಟ್ವಿಸ್ಟ್ ಎಲ್ಲ ಕಂಡ್ರೆ ಸುಂಟರ ಗಾಳಿ ಸುನಾಮಿಯಂತಹ ಟ್ವಿಸ್ಟ್ ಸಿಕ್ಕಿದೆ. ಹಾಗಿದ್ರೆ ಏನಿರ್ಬೋದು ಇಲ್ಲಿ? ಭೂಮಿ ಜನ್ಮ ರಹಸ್ಯಕ್ಕೆ ಬದಲಾಗಿ ಮತ್ತಿನ್ಯಾರೋ ಜನ್ಮ ರಹಸ್ಯ ಬಯಲಾಗ್ತದೆ. ಹಾಗಿದ್ರೆ ಏನದು ತಿಳ್ಕೊಬೇಕಾ? ಹಾಗಿದ್ರೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಣಾ ಅರೆಸ್ಟ್ ಆಗಿದ್ದಾರೆ, ಸಾಕ್ಷಿ ಅಪ್ಸ್ಕೊಂಡಾಗಿದ್ದಾಳೆ. ಈ ಒಂದು ವಿಷಯ ಮನೇಲಿ ಒಂದು ಕೋಲಾಹಲನೆ ಎಬ್ಬಿಸ್ಬಿಟ್ಟಿದೆ. ಅದಕ್ಕೆ ಕಾರಣ ಸಾಕ್ಷಿ ಮತ್ತು ಸತ್ಯಣ್ಣನ ಲವ್ ಸ್ಟೋರಿ. ಇಲ್ಲಿ ಸತ್ಯಣ್ಣ ರಾಣಾ ಮಗಳು ಅಂತ ಗೊತ್ತಿಲ್ಲದೆ ಸಾಕ್ಷಿಯನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಆದರೆ ಯಾವಾಗ ರಾಣಾ ಅರೆಸ್ಟ್ ಆದರೂ ಆ ಕ್ಷಣ ಸಾಕ್ಷಿ ರಾಣಾ ಮಗಳು ಅಂತ ಗೊತ್ತಾಗುತ್ತೆ. ಕ್ಷಣಕ್ಕೆ ನಿಜವಾಗ್ಲೂ ಸಿಡಿದೇಳ್ತಾರೆ. ಇಲ್ಲಿ ಸತ್ಯಣ್ಣ ಜೊತೆಗೆ ಆಕೆಯನ್ನು ಭೇಟಿ ಮಾಡಬೇಕು, ಪ್ರಶ್ನೆ ಮಾಡಬೇಕು, ನನ್ನನ್ನು ಯೂಸ್ ಮಾಡ್ಕೊಳ್ಳ ಅಂತ ಕೇಳಬೇಕು. ಪ್ರೀತಿಯ ಹೆಸರಲ್ಲಿ ನನ್ನನ್ನು ಟ್ರ್ಯಾಪ್ ಮಾಡಿದಾಳೆ ಅಂತ ಕರೆಕ್ಟಾಗಿ ಯೋಚನೆ ಮಾಡ್ತಾರೆ. ಆದರೆ ಪ್ರೀತಿ ಮಾಯ ಹುಷಾರು ಅಂತಾರಲ್ವ, ಅದೇ ರೀತಿ ಪ್ರೀತಿಯ ಒಂದು ಕುರುಡತೆಗೆ ಬಲಿಯಾಗದಂತಹ ಸತ್ಯಣ್ಣ ಆ ಒಂದು ಪೆನ್ ಕ್ಯಾಮ್ರಾನ ತನಗೆ ಗಿಫ್ಟಾಗಿ ಕೊಟ್ಟಿದ್ದು, ಒಂದಷ್ಟು ವಿಷಯಗಳನ್ನ ನೆನಪು ಮಾಡಿಕೊಂಡು ಆಕೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನ ಕೂಡ ಮರೆತು ಆಕೆ ನನ್ನ ಹತ್ರ ರಾಣಾ ಮಗಳು ಅಂತ ಯಾಕೆ ಹೇಳಿಲ್ಲ ಅಂದರೆ ನಿಜವಾಗ್ಲೂ ಅವಳಿಗೆ ಪ್ರೀತಿ ಆಗಿದೆ ನನ್ನ ಮೇಲೆ. ಅದೇ ಕಾರಣಕ್ಕೋಸ್ಕರ ರಾಣಾ ಮಗಳು ಅಂತ ಗೊತ್ತಾದರೆ ನನ್ನನ್ನೆಲ್ಲಿ ದೂರ ಮಾಡ್ಕೋಬೇಕಾಗತ್ತೆ ಅಂದ್ಕೊಂಡು ಈ ರೀತಿ ಸುಳ್ಳು ಹೇಳಿಬಿಡ್ತಾಳೆ ಅಂತ ಅನ್ಕೋತಾರೆ. ಇಲ್ಲಿ ಸತ್ಯಣ್ಣಂಗೆ ಸಾಕ್ಷಿ ಮೇಲಿರೋ ಪ್ರೀತಿ ಸ್ವಲ್ಪ ಕೂಡ ಕಡಿಮೆ ಆಗಲೇ ಇಲ್ಲ. ತನ್ನ ತಂಗಿ ಅಂತರ ಇದ್ದಂತಹ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಸತ್ಯಣ್ಣ ಕಣ್ಗೆ ಕಾಣಿಸ್ತಾನೆ ಇಲ್ಲ. ಪ್ರೀತಿ ಮಾಯೆ ಹುಷಾರು ಅನ್ನೋ ರೀತಿಲಿ ಪ್ರೀತಿ ಮಾಯೆ ಸತ್ಯಣ್ಣನ ಕುರುಡು ಮಾಡಿಬಿಟ್ಟಿದೆ. ಇದು ಎಲ್ಲದರ ನಡುವೆ ಇಲ್ಲಿ ಇನ್ನೂ ಕೂಡ ಸತ್ಯ ನನ್ನ ಪ್ರೀತಿಯ ಗುಂಗಲೇ ಇದ್ದಾನೆ ಅಂತಕ್ಕಂಥದ್ದು ಸಾಕ್ಷಿಗೆ ಆ ಒಂದು ಪೆನ್ ಕ್ಯಾಮ್ರಾ ಮುಖಾಂತರ ಗೊತ್ತಾಗುತ್ತೆ. ಯಾಕಂದರೆ ಪೆನ್ ಕ್ಯಾಮ್ರಾನ ಇಟ್ಕೊಂಡೇ ಸತ್ಯಣ್ಣ ತನ್ನ ಮನಸ್ಸಿನ ಭಾವನೆಯನ್ನು ಹೇಳ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲೇ, ಈ ಒಂದು ಸಂದರ್ಭದಲ್ಲೇ ಅಚ್ಯುತ್ ಮತ್ತು ಸತ್ಯನ ನಡುವೆ ಇರ್ತಕ್ಕಂಥ ಫ್ರೆಂಡ್ಶಿಪ್ಪನ್ನು ಹಾಳು ಮಾಡಬೇಕು ಅಂತ ಹೇಳಿ ಸಾಕ್ಷಿ ತೀರ್ಮಾನ ಮಾಡ್ಕೋತಾಳೆ. ಅದೇ ಕಾರಣಕ್ಕೆ ಅಚ್ಯುತ್ಗೆ ಕಾಲ್ ಮಾಡಿದೆ. ನಿನ್ನ ಪ್ರತಿ ಹೆಜ್ಜೆ ಕೂಡ ನನಗೆ ಹೇಗೆ ಗೊತ್ತಾಗ್ತಿತ್ತು ಗೊತ್ತಾ? ನನ್ನ ಇನ್ಫಾರ್ಮರ್ ಅಲ್ಲಿದ್ದರು, ಅದಕ್ಕೆ ನಿನ್ನ ಒಂದು ಹೆಜ್ಜೆಗೆ ಮುನ್ನ 10 ಹೆಜ್ಜೆ ನಾವು ಇಡ್ತಾ ಇದ್ವಿ. ಇನ್ಫಾರ್ಮರ್ ಯಾರು ಅಂತ ಗೊತ್ತಾ? ನಿನ್ನ ಕ್ಲೋಸೆಸ್ಟ್ ಫ್ರೆಂಡ್ ಸತ್ಯ ಅಂತ ಹೇಳ್ತಾರೆ. ಅಚ್ಯುತ್ಗೆ ಅದನ್ನು ನಂಬೋಕೆ ಆಗೋದಿಲ್ಲ. ಅದೇ ವಿಷಯವನ್ನು ಮನೇಲೇ ಇದ್ದಂತಹ ಅಜಿತ್ ಹತ್ರ ಬಂದು ಕೂಡ ಅಚ್ಯುತ್ ಹೇಳ್ತಾರೆ, ದೇವರೇ ಬಂದರೂ ನಾನು ಸತ್ಯನ ಮೇಲೆ ಡೌಟ್ ಪಡುವುದಿಲ್ಲ, ಸಾಕ್ಷಿ ನಮ್ಮಿಬ್ಬರ ನಡುವೆ ತಂದಿಡಬೇಕು ಅಂತ ಈ ರೀತಿ ಮಾತಾಡ್ತಿದ್ದಾಳೆ ಅಂತ. ಇಡೀ ಮನೆಯವರು ಕೂಡ ಅಲ್ಲೇ ಇದ್ದಾರೆ. ಆದರೆ ಯಾವಾಗ ಸತ್ಯಣ್ಣನ ಜೀವಲ್ಲಿರ್ತಕ್ಕಂಥ ಪೆನ್ನನ್ನು ತಗೊಂಡ್ರು ಅಜಿತ್, ಆ ಒಂದು ಪೆನ್ನನ್ನು ಓಪನ್ ಮಾಡಿದ್ರು, ಆವಾಗ ಗೊತ್ತಾಗತ್ತೆ ಸತ್ಯಣ್ಣ ಖಂಡಿತ ಇನ್ಫಾರ್ಮರ್ ಆಗಿದ್ರು ಸಾಕ್ಷಿಗೆ ಅಂತ. ಯಾಕಂದರೆ ಆ ಒಂದು ಪೆನ್ನಲ್ಲಿ ಕ್ಯಾಮ್ರಾ ಇರೋದನ್ನು ಬಯಲು ಮಾಡ್ತಾರೆ ಅಜಿತ್. ನಿಜವಾಗ್ಲೂ ಇದು ಶಾಕ್ ಆಗುತ್ತೆ ಸತ್ಯಣ್ಣಂಗೆ. ಇಡೀ ಮನೆ ದೇವ್ಯಾನಿ ಎಲ್ಲರೂ ಕೂಡ ಸತ್ಯ ನಿನ್ನ ಮೇಲೆ ಮನೆ ಮಗ ಅಂದ್ಕೊಂಡಿದ್ವಿ, ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲ. ನಿಜವಾಗ್ಲೂ ಅವತ್ತು ಆ ರಮಣ್ಣ ಭಾವ ಸಾಯೋಕೆ ಮುಂದಾಗಿದ್ದರು, ಅವ್ರಿಗೆ ಎಷ್ಟೆಲ್ಲ ಅವಮಾನ ಆಯಿತು, ಅದಕ್ಕೆಲ್ಲ ನೀನೇ ಕಾರಣ ಆಗಿಬಿಟ್ಟಿಯಲ್ಲ. ನೀನು ಮನೆ ಮಗ ಅಂದ್ಕೊಂಡ್ರೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋದಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಜಿತ್ ಕೂಡ ಯಾರು ಕೊಟ್ಟಿದ್ದು ಹೇಳಿ ಸತ್ಯಣ್ಣ ಅಂತದಾಗೆ ಸಾಕ್ಷಿನೇ ಕೊಟ್ಟಿದ್ದು ಅಂತಾರೆ. ಸಾಕ್ಷಿ ಕೊಟ್ಟಿದ್ದ? ಹಾಗಿದ್ರೆ ಅವಳು ಹೇಳಿದ್ದೆಲ್ಲ ನಿಜ ಆಯ್ತಲ್ಲ. ಹಾಗಿದ್ರೆ ಇವತ್ತು ಎಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ. ನನ್ನ ಪ್ರತಿ ವಿಷಯ ಕೂಡ ಅವಳಿಗೆ ಗೊತ್ತಾಗ್ತದೆ ನಿಮ್ಮ ಮುಖಾಂತರ, ನೀವೇ ಅವಳಿಗೆ ಇನ್ಫಾರ್ಮರ್ ಆಗಿದ್ದದ್ದು ಅಂತ ಅಜಿತ್ ಹೇಳಿದಾಗ ದಯವಿಟ್ಟು ಆ ರೀತಿ ಮಾತಾಡಬೇಡ ಅಜಿತ. ನಂಗೆ ನಿಜವಾಗ್ಲೂ ಪೆನ್ ಕ್ಯಾಮ್ರಾ ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ನಿಜವಾಗ್ಲೂ ರಾಣಾ ಮಗಳು ಸಾಕ್ಷಿ ಅನ್ನೋದು ನನಗೆ ರಾಣಾ ಅರೆಸ್ಟ್ ಆಗೋ ತನಕ ಗೊತ್ತೇ ಇರಲಿಲ್ಲ. ಇದೆಲ್ಲವೂ ನನಗೆ ಗೊತ್ತಾಗ್ದಾಗ ನಡೆದಿದೆ. ನಿಜವಾಗ್ಲೂ ನಾನು ಟ್ರ್ಯಾಪ್ ಆಗಿದ್ದೀನಿ ಅಂತ ಸತ್ಯನ ಹೇಳ್ತಾ ಇದ್ರು ಕೂಡ ಇಲ್ಲಿ ರಮಣ್ ಇರ್ಬೋದು ಎಲ್ಲರೂ ಕೂಡ ನಿನ್ನನ್ನು ಅಷ್ಟು ನಂಬಿದ್ವಿ, ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಈ ಕಡೆ ಅಜಿತ್ ಕೂಡ ನೋಡಿ ಸತ್ಯಣ್ಣ ನಾನು ಯಾವುದನ್ನು ಕೂಡ ನಂಬೋ ಪರಿಸ್ಥಿತಿಲಿಲ್ಲ. ನಾನು ನಿಜವಾಗ್ಲೂ ನಿಮ್ಮಿಂದ ಇಂಥ ಒಂದು ಕೆಲಸ ನಡೆದಿದೆ ಅಂದರೆ ಅದನ್ನು ಅರ್ಕಿಸ್ಕೊಳ್ಳೋಕ್ಕಾಗ್ತಿಲ್ಲ ನನ್ನಿಂದ. ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಖಂಡಿತ ನನ್ನ ಬಿಹೇವಿಯರೇ ಬೇರೆ ಇರ್ತಿತ್ತು. ಆದರೆ ನಾನು ನಿಮ್ಮನ್ನು ಮನಸಾರೆ ಯಾವಾಗಲೂ ಅಣ್ಣ ಸತ್ಯಣ್ಣ ಅಂತ ಕರೀತದೆ, ಅದಕ್ಕೆ ನನಗೇನೂ ಮಾಡೋಕ್ಕಾಗ್ತಿಲ್ಲ. ಬಟ್ ಒಂದಂತೂ ನಿಜ, ಇವತ್ತು ನಮ್ಮ ಅಪ್ಪಂಗೆ ಎಷ್ಟು ಅವಮಾನ ಆಯಿತು, ಏನೆಲ್ಲ ಆಯಿತು, ಅದಕ್ಕೆ ನೀವೇ ಕಾರಣ ಆಗಿಬಿಟ್ರಿ ಸತ್ಯಣ್ಣ. ಈಗ ನಾನು ನಿಮ್ಮನ್ನು ಈ ರೀತಿಯಾಗಿ ನನ್ನ ಒಂದು ಇನ್ಫಾರ್ಮೇಷನ್ಸನ್ನು ಆ ಸಾಕ್ಷಿಗೆ ಕೊಟ್ಟಿದ್ರು ವಿಷಯವಾಗಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ಲೀಸ್ ದಯವಿಟ್ಟು ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ? ಸತ್ಯ ನನಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ, ಅವ್ರಿಗೇನು ವಿಷಯನೇ ಗೊತ್ತಿಲ್ಲ, ಅವರೇ ಟ್ರ್ಯಾಪ್ ಆಗಿದ್ದಾರೆ. ಸಾಕ್ಷಿ ನಿಮ್ಮಿಬ್ಬರ ನಡುವೆ ತಂದಿಡಬೇಕು ಅಂತ ಇಷ್ಟೆಲ್ಲ ಮಾಡಿದಾಳೆ. ದಯವಿಟ್ಟು ನೀವು ಸತ್ಯಣ್ಣನ ಅರೆಸ್ಟ್ ಮಾಡಿಬಿಡಿ ಅಂತ ಭೂಮಿ ಕೇಳ್ಕೊತಾರೆ. ಬಟ್ ಅಜಿತ್ ಮಾತ್ರ ಕೆಂಡಾಮಂಡಲ ಆಗಿದೆ. ಪೊಲೀಸನ ಕರ್ತವ್ಯ ಏನು ಅನ್ನೋದನ್ನು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ ಅಂತ ಹೇಳಿ ಸತ್ಯಣ್ಣ ನೀವೇ ಬರ್ತಿರೋ, ನಾನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ನಂತರ ಇಲ್ಲಿ ಸತ್ಯಣ್ಣ ಕುಸ್ತು ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಅಜಿತ್ ಜೊತೆ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಕಂಬೆಯಿಂದೆ
ಕರ್ಕೊಂಡು ಹೋಗಿ ಅಜಿತ್ ಹಾಕಿದ್ದೆ. ಇಲ್ಲಿ ಸತ್ಯಣ್ಣಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಕಾನ್ಸ್ಟೇಬಲ್ಗೆ ಹೇಳಿ ಅವ್ರಿಗೆ ಊಟ ಕೊಟ್ಬಿಡಿ ಅಂತ ಹೇಳ್ತಾರೆ. ನಂತರ ನಿಜವಾಗ್ಲೂ ಅಜಿತ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸತ್ಯಣ್ಣ ಅಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅರ್ಕಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದೇ ಟೈಮ್ಗೆ ಭೂಮಿ ಬರ್ತಾಳೆ. ದಯವಿಟ್ಟು ನೀವು ತಪ್ಪು ಮಾಡಿದ್ರ, ಯಾಕೆ ರೀತಿ ನಡ್ಕೋತಾ ಇದ್ರೆ, ಸತ್ಯಣ್ಣ ಎಂಥವ್ರು ಅಂತ ನಿಮಗೆ ಗೊತ್ತಿಲ್ವಾ? ಇಬ್ಬರು ದೇಹ ಒಂದೇ ಜೀವದ ಥರ ಇದ್ದವ್ರು ನೀವು. ಅಂಥದ್ರಲ್ಲಿ ಸತ್ಯಣ್ಣನ ಮನೆಗೆ ಯಾಕೆ ಡೌಟ್ ಪಡ್ತಿದ್ರ? ನಿಜವಾಗ್ಲೂ ಸತ್ಯಣ್ಣ ಎಂದೂ ಕೂಡ ನಿಮಗೆ ಇಂಥ ಕೆಡಕನ್ನು ಬಯಸ್ತಾರೆ ಅಂತ ನೀವು ಅಂದ್ಕೊಂಡು ಯೋಚನೆ ಮಾಡೋಕ್ಕಾಗತ್ತಾ? ದಯವಿಟ್ಟು ವಿವೇಕದಿಂದ ಯೋಚನೆ ಮಾಡಿ ಅಂತಂದ್ರೆ, ನೀನು ಯಾರು ಇಲ್ಲಿ ಬರೋದಕ್ಕೆ? ನಿಜವಾಗ್ಲೂ ಇಲ್ಲಿ ನಾನು ಗಂಡ ಅಲ್ಲ, ನಾನು ನಿನ್ನ ಗಂಡ ಆಗೋದಕ್ಕೆ ಸಾಧ್ಯವೂ ಇಲ್ಲ. ಇಲ್ಲಿ ನಾನು ಖಡಕ್ ಆಫೀಸರ್ ಅಂತ ಹೇಳ್ತಾರೆ. ಎಲ್ಲೇ ಇದ್ದರೂ ಸಂಬಂಧ ಬದಲಾಗೋದಿಲ್ಲ ಅಲ್ವಾ? ನಾನು ನಿಮ್ಮನ್ನು ಮದುವೆ ಆಗಿದ್ದೀನಿ ಅಂತ ಭೂಮಿ ಹೇಳಿದಾಗ ಅದು ಕಾಂಟ್ರಾಕ್ಟ್ ಮ್ಯಾರೇಜು ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಒಬ್ಳು ತಂಗಿಯಾಗಿ ಮಾತಾಡ್ತಿದ್ದೀನಿ. ನಮ್ಮ ಅಣ್ಣ ತಪ್ಪು ಮಾಡಿಲ್ಲ ಅಂದಾಗ, ತಪ್ಪು ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಲಾಯರ್ ಇಟ್ಟು ಬೇಗ ತೊಗೊಂಡು ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ಅಜಿತ್. ನಂತರ ಸರಿ ಆಯಿತು ಅಂತ ಹೇಳಿ ಭೂಮಿ ಹೊರಟು ಬರ್ತಾಳೆ. ಬಟ್ ಇಲ್ಲಿ ಅಜಿತ್ ಅನ್ಕೋತಿದ್ದಾರೆ, ಸತ್ಯನ ಏನು ಮಾಡಿಬಿಟ್ರಿ ನೀವು, ಗೊತ್ತಿಲ್ಲದೆ ಹಾಗೆ ಸಾಕ್ಷಿಗೆ ಟ್ರ್ಯಾಪ್ ಆಗಿಬಿಟ್ರಲ್ಲ ಅಂತ ಹೇಳಿ ಸತ್ಯನ ಬಗ್ಗೆ ಅಜಿತ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಇದರ ನಡುವೆ ಸಾಕ್ಷಿನ ಭೇಟಿ ಮಾಡೋದಕ್ಕೆ ಅಶ್ವಿನಿ ಹೋಗಿದ್ದಾಳೆ. ಇಲ್ಲೇ ಇರುವುದು ಮಹಾನ್ ಟ್ವಿಸ್ಟ್. ಇಲ್ಲಿ ಅಶ್ವಿನಿ ಬೇರೆ ಯಾರೂ ಅಲ್ಲ, ಸಾಕ್ಷಿ ತಂಗಿ. ಸಾಕ್ಷಿ ಮತ್ತು ಅಶ್ವಿನಿ ಅಕ್ಕ ತಂಗಿರು. ನಮ್ಮ ಡ್ಯಾಡ್ನ ಅಜಿತ್ ಅರೆಸ್ಟ್ ಮಾಡಿಬಿಟ್ಟ, ನನ್ನ ರಕ್ತ ಕುದಿತಿದೆ ಅಂತ ಹೇಳ್ತಾಳೆ. ಜೊತೆಗೆ ಅಲ್ಲಿ ಏನಾಗಿದೆ ಅಂತ ಕೇಳಿದಾಗ ಅಲ್ಲಿ ಸತ್ಯನ ವಿಶ್ವವಾಗಿ ಅಜಿತ್ ಕೆಂಡ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ನೀನು ಅನ್ಕೊಂಡಾಗೆ ಆಗಿದೆ ಅಕ್ಕ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ಕೊನೆಗೂ ಇಲ್ಲಿ ಅಶ್ವಿನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಅಕ್ಕ ತಂಗಿರು, ರಾಣ ಮಗಳು ಅಂತಕ್ಕಂಥ ಒಂದು ದೊಡ್ಡ ಜನ್ಮ ರಹಸ್ಯ ಬೈಲಾಗಿದೆ. ಖಂಡಿತ ನೀನೇನು ಯೋಚನೆ ಮಾಡಿಬಿಡ ಅಕ್ಕ, ಖಂಡಿತ ಅವ್ರು ಯಾರನ್ನು ಕೂಡ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡುವುದಿಲ್ಲ. ನನ್ನ ತಂದೆನೇ ಅರೆಸ್ಟ್ ಮಾಡಿದ ಅಜಿತ್ನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಖಂಡಿತ ಇಲ್ಲ. ಅವ್ರಿಗೆಲ್ಲ ಸಖತ್ತಾಗಿ ಪಾಠ ಕಲಿಸಿ ಅವ್ರಿಗೆಲ್ಲ ತಿತ್ತಿನ ನಾನು ನೋಡೇಬೇಕು ಅಂತ ಹೇಳ್ತಾಳೆ. ಜೊತೆಗೆ ನೀನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿರು ಸ್ವಲ್ಪ ದಿನ, ನ್ಯೂಜಿಲ್ಯಾಂಡ್ಗೆ ಹೋಗಿ ಅಂತ ಹೇಳಿ ಸಾಕ್ಷಿನ ಕಳಿಸ್ಕೊಡ್ತಾರೆ. ನಂತರ ಇಲ್ಲಿ ಅಶ್ವಿನಿ ದೇವರ ಸನ್ನಿಧಿಗೆ ಬಂದು ಸಂಕಲ್ಪ ಮಾಡ್ತಿದ್ದಾರೆ, ನನ್ನ ತಂದೆ ರಾಣಾಗೆ ಒಳ್ಳೇದಾಗಲಿ ಅಂತ ಹೇಳಿ ಅರ್ಚನೆ ಮಾಡಿಸ್ತಾರೆ. ಜೊತೆಗೆ ನಾನು ಆ ಮನೆಗೆ ಹೋಗಿದ್ದು ಅಜಿತ್ ಆಸ್ತಿ ಹೊಡೆಯೋದಕ್ಕೆ, ಆದರೆ ಇವಾಗ ನನ್ನ ಅಪ್ಪ ರಾಣ ವಿಷಯದಲ್ಲಿ ಅವನು ಎಷ್ಟು ಅವಮಾನ ಮಾಡಿ ಅರೆಸ್ಟ್ ಮಾಡಿದ್ದಾನೆ. ಖಂಡಿತವಾಗ್ಲೂ ಅಜಿತನ್ನು ನಾನು ಸುಮ್ಮನೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಮನೆಯೇ ಸರ್ವನಾಶ ಮಾಡ್ತೀನಿ, ಖಂಡಿತ ಸಮಾಧಿ ಮಾಡಿಬಿಡ್ತೀನಿ ಆ ಮನೆಯನ್ನು, ಪ್ರತಿಯೊಬ್ಬರು ಜೀವ ತೆಗಿತೀನಿ. ಅದರ ತಿಥಿ ದಿನಾನೇ ನಾನು ಸ್ವೀಟ್ ತಿನ್ನೋದು, ಅಲ್ಲಿ ತನಕ ನಾನು ಸಿಹಿಯನ್ನು ಕೂಡ ತ್ಯಜಿಸ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ತಾಳೆ. ನಂತರ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಶ್ರವಣ್ ಅವ್ರ ಹತ್ರ ಹೇಳ್ತಾಳೆ. ಯಾಕೆ ಏನು ಅಂದಾಗ, ನಾನೇ ತಾನೇ ರಾಣವ್ರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿದ್ದು, ಅದಕ್ಕೋಸ್ಕರ ಮನೆಗೆ ಒಳ್ಳೇದಾಗಲಿ ಅಂತ ಹೋಗಿದ್ದೆ ಅಂತಾರೆ. ತಗೊಳ್ಳಿ ಪ್ರಸಾದ, ಸಂಕಲ್ಪ ಮಾಡ್ಕೊಂಡು ಬಂದೆ ಈ ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ ಪ್ರಸಾದ ಕೊಡೋಕೆ ಬಂದಾಗ ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬಂದಿದ್ದೆ. ಸಾಹೇಬ್ರೆ ಅಂತ ಶ್ರವಣ್ ಹತ್ರ ಬರ್ತಾರೆ. ಅಷ್ಟರಲ್ಲಿ ಪ್ರಸಾದ ಬಿದ್ದು ಹೋಗುತ್ತೆ. ಕೋಪದಿಂದ ಶ್ರವಣ್ ಮುಂದೆನೇ ಭೂಮಿನ ಹೊಡೆಯೋಕೆ ಹೋಗ್ತಾಳೆ ಅಶ್ವಿನಿ. ಬಟ್ ಏನು ಮಾಡ್ತಿದ್ಯಾ ಮನಸ್ವಿನಿ, ಸುಮ್ಮನಿರು ಅಂತ ಶ್ರವಣ್ ಹೇಳ್ತಾರೆ. ಏನೋ ಗೊತ್ತಿಲ್ಲದಾಗ ಆಗಿದೆ ಅಂತ ಹೇಳಿ ಹೇಳ್ತಾರೆ ಶ್ರವಣ್. ಬಟ್ ಇಲ್ಲಿ ಅಶ್ವಿನಿ ಕೋಪದಲ್ಲಿ ಏನೋ ಕೈ ಎತ್ಬಿಟ್ಟು ಸಾರಿ ಅಂತ ಕೇಳ್ತಾರೆ. ಈ ಕಡೆ ಮನಸ್ವಿನಿ ನಂದೇ ತಪ್ಪು ಅಂತ ಹೇಳಿ ಭೂಮಿ ಎಲ್ಲ ಪ್ರಸಾದವನ್ನು ಕೂಡ ಕೈ ಕೊಡ್ತಾರೆ. ತದನಂತರ ಸಾಹೇಬ್ರೆ ದಯವಿಟ್ಟು ಸತ್ಯನ ಏನೂ ತಪ್ಪು ಮಾಡಿಲ್ಲ, ನಿಜವಾಗ್ಲೂ ಅವ್ರಿಗೆ ಸಾಕ್ಷಿ ಯಾರು ಅಂತಲೇ ಗೊತ್ತಿರಲಿಲ್ಲ, ಪೆನ್ನಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನ ಅಣ್ಣನ ಥರ ಅವರು, ದಯವಿಟ್ಟು ಸಾಹೇಬ್ರು ಏನು ಅವ್ರಿಗೆ ಸಾಕ್ಷಿ ಬೇಕು, ಅವರು ಖಡಕ್ ಪೊಲೀಸ್ ಆಫೀಸರ್, ಅವ್ರ ಸಂಬಂಧ ನೋಡೋದಿಲ್ಲ, ಆದರೆ ಅವ್ರ ಹೆಂಡತಿಯಾಗಿ ನಾನು ಸಂಬಂಧ ನೋಡ್ತೀನಿ, ದಯವಿಟ್ಟು ನನಗೆ ಯಾರೂ ಇಲ್ಲ, ಇರೋದೇ ನನ್ನ ಅಣ್ಣ, ದಯವಿಟ್ಟು ಬಿಡಿಸ್ಕೊಡಿ ಅಂತ ಕಾಲಿಟ್ಕೊಂಡು ಕೇಳ್ಕೊತಾಳೆ ಭೂಮಿ. ಖಂಡಿತವಾಗ್ಲೂ ಅಂತ ಹೇಳಿ ಭೂಮಿ ಹೀಗೆ ಸಮಾಧಾನ ಮಾಡಿ ಸತ್ಯಣ್ಣನ ಬಿಡಿಸೋಕೆ ಮುಂದಾಗ್ತಿದ್ದಾರೆ. ಶ್ರವಣ್ ಇದರ ನಡುವೆ ಅಂಜು ಮನೆಗೆ ಎಂಟ್ರಿ ಕೊಡ್ತದಾಳೆ. ಮನೆಯವರೆಲ್ಲ ಕೂಡ ಫುಲ್ ಖುಷಿ ಆಗ್ತಿದ್ದಾರೆ. ಕೊನೆಗೂ ಅಂಜುವಿನ ಆಗಮನ ಆಗಿದೆ. ಹಾಗಿದ್ರೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೋತಾ ಇದೆ, ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು